ತಾವು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಮ್ಯಾಚ್ ನಡೆದ ಮೇಲೆ ಇಡೀ ಬೆಂಗಳೂರಲ್ಲಿ ನಮ್ಮ ಪೊಲೀಸರು ರಾತ್ರಿ 3 ಗಂಟೆವರೆಗೂ ಅಲ್ಲಿನ ಜನನ ಕಳಿಸುವಂಥದ್ದಕ್ಕೆ ಬೆವರು ಸುರಿಸಿದ್ದಾರೆ. ಕೆಲವು ಕಡೆ ಬೆಳಗ್ಗೆ 5 ಗಂಟೆವರೆಗೂ ಬೆವರು ಸುರಿಸಿದ್ದಾರೆ. ಎಲ್ಲ ಕಡೆನೂ ಅವ್ರ ಮನೆಗೆ ಹೋಗೋವಾಗ ಅವ್ರು ಬೆಳಗ್ಗೆ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 7 ಗಂಟೆ ಆಗಿದೆ. ಅಂದರೆ ರಾತ್ರಿ ಎಲ್ಲ ನಮ್ಮ ಪೊಲೀಸರಿಗೆ ನಿದ್ದೆ ಇಲ್ಲ. ಈ ಸರ್ಕಾರಕ್ಕೆ ಕಾಮನ್ ಸೆನ್ಸು, ಜ್ಞಾನ, ಪರಿಜ್ಞಾನ ಏನಾದರೂ ಇದ್ದಿದೆ ಅದೇ ಪೊಲೀಸರನ್ನು ಮತ್ತೆ ಅಳವಡಿಸ್ತಾ ಇದ್ದೀರಾ ನೀವು. ಬೆಳಗ್ಗೆ ಅದೇ ಪೊಲೀಸರನ್ನು ಜಸ್ಟ್ 4 ಗಂಟೆ ಗ್ಯಾಪಲ್ಲಿ ಅದೇ ಪೊಲೀಸರನ್ನು ನೀವು ಆಯ್ತಾ, ಅವರೇನು ಮನುಷ್ಯರಲ್ವಾ ಪೊಲೀಸರು? ಅದೇ ಪೊಲೀಸರನ್ನು ತಂದು ನಿಯೋಜನೆ ಮಾಡಿ ಅವ್ರ ಕರ್ತವ್ಯ ಹೇಗೆ ಮಾಡೋಕ್ಕೆ ಸಾಧ್ಯ ಇದನ್ನು? ಮತ್ತು ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕನಾಗಿ. ಈ ಪರ್ಮಿಷನ್ ಕೊಟ್ಟಿದ್ರೆ, ಬಲವಂತವಾಗಿ ನೀವು ತೊಗೊಂಡಿದ್ರೆ, ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸರು ರೆಫ್ಯೂಸ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ. ರಾತ್ರಿ ಸರ್ಕಾರದಿಂದ ಫೋನ್ ಹೋದಾಗ ಅವರು ಖಡಾಖಂಡಿತವಾಗಿ ನಿರಾಕರಣೆ ಮಾಡಿದ್ದಾರೆ. ಸಾಧ್ಯನೇ ಇಲ್ಲ ಅಂತೇಳಿ ನನಗೆ 100% ಇನ್ಫಾರ್ಮೇಷನ್. ಆಗ ಬಲಾತ್ಕಾರವಾಗಿ ಸರ್ಕಾರ ನೀನೋ ನಾನೋ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರಿಗೆ. ಸರ್ಕಾರ ಅಂದರೆ ನಾನೋ ನೀನೋ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಪೊಲೀಸು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಹೈಕೋರ್ಟ್ ಆರ್ಡ್ರೂ ಇದೆ, ಯಾವುದೇ ಮೆರವಣಿಗೆ ಇವೆಲ್ಲ ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಏರಿಯಾ ಇದು. ನಮ್ಮೆಲ್ಲ ಕೇಸ್ಗಳು ಹಾಕಿದ್ದಾರೆ ಅಲ್ವಾ? ಮತ್ತು ಡ್ರೋನ್ ಯೂಸ್ ಮಾಡಿದ್ದಾರೆ. ಡ್ರೋನ್ ಯೂಸ್ ಮಾಡೋಂಗಿಲ್ಲ, ಹೈ ಸೆಕ್ಯೂರಿಟಿ ಝೋನ್ ಮಾಡಿದ್ದಾರೆ. ಎಂಥ ಸರ್ಕಾರ ಮುಟ್ಟಾಳ್ತನವನ್ನು ಮಾಡಿದೆ ಅಂದರೆ, ಹೈಕೋರ್ಟ್ ರಿಸ್ಟ್ರಿಕ್ಟೆಡ್ ಏರಿಯಾ, ಅಲ್ಲಿ ಫೈಲ್ಗಳಿದೆ. ಅಂದರೆ ಕೇಸ್ಗಳು, ಬೇರೆ ಕೇಸ್ಗಳು, ಮರ್ಡರ್ ಇರ್ಬೋದು, ಸಾಕಷ್ಟು ದಾವೆಗಳಿರೋವಂಥ ಕೇಸ್, ಅದ್ರ ಕೋರ್ಟ್ ಮೇಲೆಲ್ಲ ಹತ್ತಿದ್ದಾರೆ. ನಿಮ್ಮ ಮಾಧ್ಯಮದಲ್ಲೇ ನೀವೆಲ್ಲ ತೋರಿಸಿದ್ದಾರೆ. ಕೋರ್ಟ್ ಮೇಲೆ ಹತ್ತಕ್ಕೆಲ್ಲ ಬಿಟ್ಟೋರು ಯಾರು? ಇವತ್ತು ಕೋರ್ಟು ಕೂಡ ಸುಮೋಟೋ ಕೇಸನ್ನು ತಗೊಂಡಿದೆ. ರಾಜ್ಯದ ಹೈಕೋರ್ಟ್ ಇದನ್ನು ಸೀರಿಯಸ್ ಆಗಿ ತಗೊಂಡಿದೆ. ರಾಜ್ಯದ ಜನತೆಯ ನೋವಿಗೆ ಹೈಕೋರ್ಟು ಕೂಡ ಇವತ್ತು ಸ್ಪಂದನೆ ಮಾಡ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಇದನ್ನು ಹಿಯರಿಂಗು ಕೂಡ ಮಾಡ್ತಾ ಇದ್ದಾರೆ. ಇಷ್ಟಾದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಷ್ಟು ಜನ ಸೇರ್ತಾರೆ ಅಂತ ನನಗೆ ಅಂದಾಜೇ ಇರಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಬಾಯಲ್ಲಿ ಬಂದಂಥ ನುಡಿಮುತ್ತುಗಳು. ಇದೇನ IPL ಮ್ಯಾಚ್ ಇವತ್ತು ನಡೀತಾ ಇದೆಯಾ? ಎಲ್ಲ ರಾಜ್ಯದಲ್ಲೂ ನಡೆದಿದೆ. ಗೆದ್ದಾಗ ಯಾವ್ಯಾವ ರಾಜ್ಯ ಗೆದ್ದಿದೆಯೋ ಸೆಲೆಬ್ರೇಟ್ ಮಾಡಿದ್ದಾರೆ. ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಕಾಮನ್ ಸೆನ್ಸ್ ಬೇಡವಾ ಈ ಸರ್ಕಾರಕ್ಕೆ? ಬಾಂಬೆಲ್ಲಿ ಎಷ್ಟು ಸೇರಿದರು, ಕಲ್ಕಟ್ಟಾದಲ್ಲಿ ಸೇರಿದರು, ಹೈದರಾಬಾದಲ್ಲಿ ಎಷ್ಟು? ಕಾಮನ್ ಸೆನ್ಸ್ ಅಲ್ಲ ಇದು? ಸಿಂಪಲ್ ಮ್ಯಾಥಮೆಟಿಕ್ಸ್ ನೀನು